ಮಾತರಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಹಲೋ. ಜಪಾನಲ್ಲಿ ಸೆನ್ಸೋಜಿ ಟೆಂಪಲ್ ತುಂಬಾನೇ ಫೇಮಸ್, ಎಲ್ರಿಗೂ ಗೊತ್ತಿದೆ. ಸೊ ಸೆನ್ಸೋಜಿ ಟೆಂಪಲ್ ನಮ್ಮ ಮನೆಗೂ ಸ್ವಲ್ಪ ನಿಯರ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಹೇಗೆ ಅನಿಸ್ತಿದೆ? ಅನ್ನಿಸ್ತಿದೆ ಹೊಸ ಫಸ್ಟ್ ಪ್ಲೇಸ್ ಅಲ್ಲ. ಹೀಗೆ ನೋಡಿ ಬಂತದ್ದು ಟೋಕಿಯೋ ಹತ್ರ ಇರೋಲ್ಲ ಮೈನ್ ಸಿಟಿ. ನಾನು ಕರ್ಕೊಂಡು ಹೋಗ್ತಿರೋದು, ರಕ್ಷಿತಿಗೆ ನಾನು ಟ್ರಿಪ್ ಮಾಡಿಸ್ತೇನೆ, ಮಗು ಕರ್ಕೊಂಡು ಹೋಗ್ತಿರೋದು. ಸೊ ಚಲೋ. ಸೆನ್ಸೋಜಿ ಟೆಂಪಲ್ ಲಾಸ್ಟ್ ಟೈಮ್ ನಾನು ಬಂದಾಗಲೂ ಜಾಸ್ತಿ ಏನು ನೋಡೋಕ್ಕಾಗಿರಲಿಲ್ಲ, ಲೇಟಾಗಿತ್ತು ಅಂತ ಅರ್ಜೆಂಟಿಗೆ ಹೋಗಿದ್ದು, ಹೊರಗಡೆಯಿಂದನೇನೋ ಒಂದು ಫೋಟೋ ತಗೊಂಡಿದ್ದು ಹೊರಟ್ಬಿಟ್ಟಿದ್ವಿ. ಈ ಸರಿ ಟೆಂಪಲ್ ಒಳಗೆಲ್ಲ ಹೋಗಿ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಎಸ್ಕೋ. ಈ ಟೆಂಪಲಿಗೆ ಹೋಗ್ಲಿಕ್ಕೆ ನಮ್ಮನೆಯಿಂದ ಒಂದು 40 ಮಿನಿಟ್ಸ್ ಏನೋ ಟೈಮ್ ಹಿಡಿಯುತ್ತೆ. 2 ಟ್ರೈನು 1 ಬಸ್ ಚೇಂಜ್ ಮಾಡಿ ಹೋಗಬೇಕು. ಇಲ್ಲೆಲ್ಲ ಮೆಟ್ರೋ ಆ್ಯಕ್ಚುಲಿ ತುಂಬ ಕನ್ವೀನಿಯೆಂಟ್ ಇದೆ. ಬಟ್ ಒಂದೊಂದು ಮೆಟ್ರೋ ಸ್ಟೇಷನ್ ಒಂದೊಂದು ಏರ್ಪೋರ್ಟ್ ಟರ್ಮಿನಲ್ ರೇಂಜ್ ಇದೆ. ಏರ್ಪೋರ್ಟ್ ಥರ ಅನಿಸುತ್ತೆ ನನಗೆ. ಮೆಟ್ರೋ ಸ್ಟೇಷನಿಗೆ ಬಂದಿದ್ರೆ ಏರ್ಪೋರ್ಟಿಗೆ ಬಂದಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಇವನಂತೂ ಒಳ್ಳೆ ಜಪಾನಲ್ಲೇ ಹುಟ್ಟು ಬೆಳೆದವರು ಅಂತ ಟಿಕೆಟ್ ತೊಗೊಂಡು ಓಡಾಡ್ತಿದ್ದಾನೆ. ನನಗೆ ಸಾಕಾಯ್ತು ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ನಾನು ಬಂದಿದ್ದು, ಇವನು ಬಂದಿದ್ದು ಗೊತ್ತಾಗ್ತಾ ಇಲ್ಲ. ನನಗಿಂತ ಚೆನ್ನಾಗಿ ಅವನೇ ಎಲ್ಲದೂ ಮ್ಯಾನೇಜ್ ಮಾಡ್ತಾನೆ. ಸಮ್ಮರ್ ಟೈಮಲ್ಲಿ ಈ ಥರ ಜಪಾನಲ್ಲಿ ಶಾಪ್ಸ್ಗಳ ಮುಂದೆ, ದೇವಸ್ಥಾನ ಹತ್ರ ಎಲ್ಲ ಈ ಥರ ವಾಟರ್ ಸ್ಪ್ರಿಂಕಲ್ಸ್ ಹಾಕಿರ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಹೀಟ್ ವೆದರ್ ಇರುತ್ತೆ, ಆ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈ ಥರ ಜನರು ಶಾಪ್ಸ್ ಮುಂದೆ ಎಲ್ಲ ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಸೆನ್ಸೋಜಿ ಟೆಂಪಲ್ ಇಡೀ ಜಪಾನಲ್ಲೇ ಇರುವಂತ ಒಂದು ಓಲ್ಡೆಸ್ಟ್ ಬುದ್ಧ ಟೆಂಪಲ್ ಇದು. ಎಂಟ್ರಿ ಆಗ್ತಿದ್ದಂಗೆನೆ ನಿಮ್ಗೊಂದು ರೆಡ್ ಕಲರ್ ದೊಡ್ಡದಾಗಿರುವಂತ ದ್ವಾರ ಸಿಗುತ್ತೆ. ಇದಕ್ಕೆ ಕಾಮಿನಾರಿಮೋನ್ ಅಂತ ಕರೀತಾರೆ. ಇಲ್ಲಿನ ಜನರು ಡ್ರ್ಯಾಗನ್ಸ್ ನು ದೇವ್ರು ಅಂತ ನಂಬ್ತಾರೆ. ಅಷ್ಟೇ ಅಲ್ಲದೆ ಇವರ ಟೆಂಪಲ್ಸ್ ಗಳಲ್ಲೆಲ್ಲ ನಿಮ್ಗೆ ಡ್ರ್ಯಾಗನ್ ಆರ್ಕಿಟೆಕ್ಚರ್ ನೋಡಕ್ಕೆ ತುಂಬಾನೇ ಸಿಗುತ್ತೆ. ದ್ವಾರದಿಂದ ಒಳಗ್ ಬರ್ತಿದ್ದಂಗೆ ನಿಮ್ಗೆ ದೂರದಲ್ಲಿ ಟೆಂಪಲ್ ಕಾಣ್ತಾ ಇರುತ್ತೆ. ಅದ್ರೊಟ್ಟಿಗೆ ಉದ್ದವಾಗಿರುವಂತ ಶಾಪಿಂಗ್ ಮತ್ತೆ ಫುಡ್ ಸ್ಟ್ರೀಟ್ ಕೂಡ ಇದೆ. ಸೊ ಸೆನ್ಸೋಜಿ ಟೆಂಪಲಿಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಹಿಂಗಡೆ ಎಲ್ಲ ಏನಿಷ್ಟು ಕ್ರೌಡ್ ಅಂತ ಅನ್ಕೊತಾ ಇದ್ದೀರಾ? ಸೊ ಸೆನ್ಸೋಜಿ ಟೆಂಪಲ್ ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ವಿಸಿಟೆಡ್ ಪ್ಲೇಸ್ ಇದು. ಸೊ ಇಲ್ಲಿ ಎನಿ ಟೈಮ್ ಟೂರಿಸ್ಟ್ ಇದ್ದೇ ಇರ್ತಾರೆ, ಕ್ರೌಡ್ ಇದ್ದೇ ಇರುತ್ತೆ. ಅದು ನಾವು ಸಂಜೆ ಟೈಮ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿನೇ ಕ್ರೌಡ್ ಇದೆ. ಸೊ ಟೆಂಪಲ್ ಹೇಗಿದೆ ನೋಡೋಣ. ಇದೊಂದು ಐಕಾನಿಕ್ ಪ್ಲೇಸ್ ಆಗಿರೋದ್ರಿಂದ, ಅಲ್ಲದೆ ಟೋಕಿಯೋ ಹತ್ರನೇ ಇರೋದ್ರಿಂದ ಜಪಾನಿಗೆ ಬರುವಂತ ಎಲ್ಲಾ ಟೂರಿಸ್ಟ್ ಗಳ ಐಟ್ನರಿಲಿ ಸೆನ್ಸೋಜಿ ಟೆಂಪಲ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಈ ಟೆಂಪಲ್ ಎನಿ ಟೈಮ್ ಕ್ರೌಡೆಡ್ ಆಗೇ ಇರುತ್ತೆ, ಫ್ರೀ ಅಂತೂ ನೋಡಕ್ ಸಿಗಲ್ಲ. 5 ಪಗೋಡಗಳನ್ನು ಹೊಂದಿರುವಂತ ಈ ಟೆಂಪಲ್ 634ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ಈ ಟೆಂಪಲ್ ಅಲ್ಲಿ ಕೆನಾನ್ ಎಂಬ ಒಂದು ಬೌದ್ಧ ಸತ್ವಿ ದೇವತೆಗೆ ದಿನ ಪೂಜೆ ಮಾಡ್ತಾರೆ. ಈ ಟೆಂಪಲ್ 24x7 ಓಪನ್ ಇರುತ್ತೆ. ಅಷ್ಟೇ ಅಲ್ಲದೆ ಎಂಟ್ರಿ ಫ್ರೀ ಇದೆ. ಇನ್ನು ಜಪಾನ್ ಅಲ್ಲಿ ನೀವು ಯಾವುದೇ ಟೆಂಪಲ್ಗೆ ಹೋದ್ರು ಈ ಜಾತಕ ನೋಡೋದೊಂದು ಮಿಸ್ ಆಗೋದೇ ಇಲ್ಲ, ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಅದೊಂಥರ ಮ್ಯಾಂಡೇಟರಿ ಎಲ್ಲ ಟೆಂಪಲ್ಸ್ ಗಳಿಗೂ. ಸೊ ರಕ್ಷಿತ್ ಕೂಡ ಟ್ರೈ ಮಾಡ್ತಾ ಇದ್ದ, ಅವನಿಗೂ ಅದೊಂದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಜಪಾನ್ ಬಂದ್ಮೇಲೆ ಯಾವ ಟೆಂಪಲ್ ಅಲ್ಲಿ ಈ ತರ ಎಲ್ಲ ಜಾತಕ ನೋಡೋದಿರುತ್ತೆ, ಅದನ್ನ ಹೋಗಿ ನೋಡೋದು, ವಿಶಸ್ ನ ಬರ್ದ್ಬಿಟ್ಟು ಹೇಮ ಫಲಕಗಳನ್ನ ಕಟ್ ಬರೋದು, ಇದೊಂಥರ ಅವನಿಗೆ ರೂಢಿ ಆಗೋಗ್ಬಿಟ್ಟಿದೆ. ಏನಾದ್ರೂ ನಿಮ್ ಜಾತಕದಲ್ಲಿ ಬ್ಯಾಡ್ ಫಾರ್ಚೂನ್ ಇತ್ತು ಅಂತ ಹೇಳಿದ್ರೆ ಅದನ್ನ ಅಲ್ಲೇ ಟೆಂಪಲ್ ಅಲ್ಲೇ ಕಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬರ್ಬೇಕು. ಗುಡ್ ಫಾರ್ಚೂನ್ ಇದ್ರೆ ನಿಮ್ ಜೇಬಲ್ಲಿ ಅವ್ರ ಪರ್ಸ್ ಅಲ್ಲಿ ಇಟ್ಕೊಬೇಕು. ಇಲ್ಲಿ ಜನರು ಹೋಲಿ ವಾಟರ್ನ ತುಂಬಾ ಬಿಲೀವ್ ಮಾಡ್ತಾರೆ. ದೇವಸ್ಥಾನದ ಒಳಗೆ ಹೋಗೋಕ್ಕೂ ಮುಂಚೆ ನಾವು ಇಂಡಿಯನ್ಸ್ ಹೆಂಗೆ ಕಾಲ್ ತೊಳ್ಕೊಂಡು ಹೋಗ್ತೀವಿ, ಇವ್ರು ಅದೇ ತರ ಹೋಲಿ ವಾಟರ್ ಅಲ್ಲಿ ಕೈನ ತೊಳ್ಕೊಂಡು ಆ ನೀರ್ನ ಮುಖಕ್ಕೆ ಹೊತ್ಕೊಂಡು ಕ್ಲೀನ್ ಆಗಿ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಇಂಡಿಯನ್ಸ್ ಮಾತ್ರ ಅಲ್ಲ, ಜಪಾನೀಸ್ಗಳನ್ನು ಅವರ ದೇವಸ್ಥಾನದಲ್ಲಿ ಊದ್ಬತ್ತಿನ ಬಳಸ್ತಾರೆ. ಬಟ್ ಆದ್ರೆ ನಾವು ಬಳಸೋ ವಿಧಾನಕ್ಕೂ ಅವ್ರು ಬಳಸೋ ವಿಧಾನಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇವರು ಊದ್ಬತ್ತಿನ ಕೈಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ದೇವಸ್ಥಾನದ ಮುಂದೆ ಹಚ್ತಾರೆ. ಆ ಹೊಗೆನ ಈ ತರ ಮುಖಕ್ಕೆ ಒತ್ಕೊಂಡು ಲೈಕ್ ದೇವಸ್ಥಾನದ ಒಳಗೆ ಹೋಗೋದು. ಇವರು ತಲೆ ಮೇಲೆ ಹಿಂಗ್ ಮಾಡ್ಕೊಳಕ್ಕೆ ಇಂಡಿಯನ್ ವೈ ಬ್ಲಾಸ್ಟಿಕ್ ಅನ್ಕೊಡೋದು. ಇವ್ರ ದೇವಸ್ಥಾನಗಳಲ್ಲಿ ಬೇಜಾರಾಗೋದೊಂದು ವಿಷಯ ಏನು ಅಂದ್ರೆ ಎಲ್ಲಾ ಕಡೆನೂ ಇವ್ರು ಚಪ್ಪಲ್ ಹಾಕೊಂಡೆ ಓಡಾಡ್ತಾರೆ, ಅದೊಂದೇ ಬೇಜಾರು. ಸೆನ್ಸೋಜಿ ಟೆಂಪಲ್ ಹೊರಗಡೆಯಿಂದ ನೋಡಕ್ ಎಷ್ಟು ಚೆನ್ನಾಗಿದೆ, ಒಳಗಡೆಯಿಂದ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ದೇವರಿಗೆ ದಕ್ಷಿಣೆ ಹೇಗಾಗ್ತಾರೆ ಗೊತ್ತಾ, ಈ ತರ ಮರದ ಬಾಕ್ಸ್ ಇಟ್ಟಿರ್ತಾರೆ, ಅದಕ್ಕೆ ಕಾಯಿನ ಹಿಂಗೆ ಎಸ್ಬಿಟ್ಟು ದೇವ್ರಿಗೆ ಬೇಡ್ಕೊಳ್ಳೋದು ಇವ್ರ ಆಚರಣೆ. ಜಪಾನಿಗೆ ಬಂದ್ಮೇಲೆ ನಮ್ಮ ಫಸ್ಟ್ ಟೆಂಪಲ್ ವಿಸಿಟ್ ಸೆನ್ಸೋಜಿ ಟೆಂಪಲ್. ಫೀಲಿಂಗ್ ಬ್ಲೆಸ್ಡ್ ಅನ್ಸುತ್ತೆ. ಇವ್ರ ಕಲ್ಚರು ನಮ್ಮ ಕಲ್ಚರು ಸ್ವಲ್ಪ ಡಿಫ್ರೆನ್ಸ್ ಇದ್ರು ದೇವ್ರೇ. ಸೊ ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡ್ವಿ ಫಸ್ಟ್ ಟೆಂಪಲ್ ಅಲ್ಲ ನಮಗೆ, ಅದಕ್ಕೋಸ್ಕರ ಹಿಂಗೆ
ಹೆಂಗ್ ಅನಿಸ್ತು ಫಸ್ಟ್? ಚೆನ್ನಾಗುಂಟು, ಒಳ್ಳೆ ಉಂಟು. ಏನೆಲ್ಲ ನೋಡುದು, ಜಾತಕ ನೋಡುದು ಅಂತೆಲ್ಲ ಉಂಟಪ್ಪ, ಗಮ್ಮತ್ತುಂಟು ಮಾತ್ರ. ಅಂದರೆ ಇದನ್ನ ಏನೋ ಒಂಥರ ಡಿಫ್ರೆಂಟ್ ಆಗಿಲ್ಲ ಇದೆಲ್ಲ. ನಂಗೆ ಲಾಸ್ಟ್ ಟೈಮ್ ನೋಡಿದ್ದೆ, ನನಗೆ ನಾವು ಏನೋ ಒಂಥರ ಅನಿಸ್ತಾ ಇಲ್ಲ. ಯೂನಿಕ್ ಫಸ್ಟ್ ಟೈಮ್ ಅಲ್ಲ, ಸೊ ಎಲ್ಲದು ಏನೋ ಒಂಥರ ಅದೇನು ಇದೇನು ಏನೋ ಅಂತ ಬಾಲಿ ವೈಬ್ಸ್ ಅಂತ. ಹಾಂ, ಒಂಥರ ಬಾಲಿ ವೈಬ್ಸ್ ಥರ ಅನಿಸ್ತಿದೆ ನನಗೆ. ಇವ್ರ ಕಲ್ಚರು ನಮ್ಮ ಕಲ್ಚರು ಸಿಮಿಲರ್ ಇದ್ರು ಕೂಡ ಇವರು ದೇವರಿಗೆ ಕೈ ಮುಗಿಯುವಂತ ವಿಧಾನದಿಂದ ಹಿಡಿದು ದೇವರಿಗೆ ಬೇಡ್ಕೊಳ್ಳೋದ್ರಿಂದ ದಕ್ಷಿಣೆ ಹಾಕೋದ್ರಿಂದ ಎಲ್ಲದು ಡಿಫ್ರೆಂಟ್ ಆಗೇ ಇರುತ್ತೆ. ಈ ಟೆಂಪಲ್ ಇಂದ ಹೊರಗಡೆ ನಿಮ್ಗೆ ಏನ್ ಫುಡ್ ಮತ್ತೆ ಶಾಪಿಂಗ್ ಸ್ಟ್ರೀಟ್ ಇದೆ, ಇಲ್ಲಿ ನಿಮ್ಗೆ ಜಪಾನೀಸ್ ಜನರ ಒಂದು ಟ್ರೆಡಿಷನಲ್ ಫುಡ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು, ಅವರ ಥಿಂಗ್ಸ್ ಎಲ್ಲದೂ ಶಾಪ್ ಮಾಡಕ್ ಸಿಗುತ್ತೆ. ಸೊ ನಾವು ಅಲ್ಲಿ ಕೆಲವೊಂದು ಐಟಮ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾನು ಅರ್ಧ ಜಪಾನಿಗೆ ಓಡೋಡಿ ಬಂದಿದ್ದೆ ಮೋಚಿ ತಿನ್ನಲಿಕ್ಕೆ. ಬಂದು 1 ವೀಕ್ ಆದರೂ ನನಗೆ ಮೋಚಿ ತಿನ್ನೋಕ್ಕೆ ಆಗಿರಲಿಲ್ಲ, ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಇವತ್ತು ನಾವು ಸೆನ್ಸೋಜಿ ಟೆಂಪಲ್ ಹೋಗೋಣ ಅಂತ ಇನ್ನರ್ಧ ಚೂಸ್ ಮಾಡಿದ್ದೆ ಮೋಚಿ, ಬಿಕಾಸ್ ನಂಗೆ ಗೊತ್ತಿತ್ತು ಇಲ್ಲಿ ಫ್ರೆಶ್ ಮೋಚಿ ಸೆನ್ಸೋಜಿ ಟೆಂಪಲಲ್ಲಿ ಮಾಡ್ತಾರೆ, ಸಿಗುತ್ತೆ ಅಂತ. ಸೊ ಫೈನಲಿ ಮೋಚಿ ತಗೊಂಡಿದ್ದೀವಿ. ರಕ್ಷಿತ್ಗೆ ಕೊಡ್ತಿದ್ದೀನಿ, ಅವನೇ ಟೇಸ್ಟ್ ಮಾಡಲಿ. ಬಿಕಾಸ್ ನಾನು ಮೋಚಿ ಅಂತ ಹೇಳೋದು ಕೇಳಿ ಅವನಿಗೆ ಅದು ಏನು ಅಂತ ಅನಿಸ್ಬಿಟ್ಟಿತ್ತು ಅವನಿಗೆ. ಮೇಲ್ಗಡೆ ಸ್ಟ್ರಾಬೆರಿ, ರೆಡ್ ಬೀನ್ಸ್ ಮತ್ತು ರೈಸ್ ಫ್ಲೋರಲ್ಲೇನೋ ಮಾಡೋದು. ಸ್ಟ್ರಾಬೆರಿ ಚೆನ್ನಾಗಿರುತ್ತೆ, ಮೋಚಿ ಸ್ಟ್ರಾಬೆರಿ ತಿಂದೆ. ಸೊ ಒಳಗಡೆ ಈ ಥರ ಇದೆ, ರೆಡ್ ಬೀನ್ಸ್ ಪೇಸ್ಟ್. ಹೋಳಿಗೆ ಹಿಟ್ಟು ಥರ ಇದೆ, ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ಇದು ಹೊರಗಡೆ ಪೌಡರ್ ಹಾಕ್ತಾರಲ್ಲ, ಮಾಚ ಅಂತ ಇದೆ. ಮಾಚ ಕಹಿ ಅನಿಸ್ತಿದೆ. ಕಹಿ ಉಂಟು, ಒಂಥರ ಚೆನ್ನಾಗುಂಟು. ಕಹಿ ಗೊತ್ತಾಗಲ್ಲ. ಈ ಸ್ವೀಟ್ ಹೆಸರು ತೈಯಕ್ಕಿ ಅಂತ ಹೇಳಿ. ಇದು ಜಪಾನೀಸ್ ಜನರ ಒಂದು ಟ್ರೆಡಿಷನಲ್ ಸ್ವೀಟ್. ಇದೇನೋ ಒಂದು ಫೇಮಸ್ ಆ್ಯಕ್ಚುಲಿ. ನಾನು ತುಂಬ ಜನ ಇದನ್ನು ತಿಂದಿದ್ದು ನೋಡಿದ್ದೆ ಟೋಕಿಯೋದಲ್ಲಿ. ಏನೋ ಫಿಶ್ ಕಸ್ಟರ್ಡ್ ಅಂತ. ಇದು ಒಳಗಡೆ ಏನೇನೋ ಫ್ಲೇವರ್ಸ್ ಇರುತ್ತೆ. ನಾವು ಕಸ್ಟರ್ಡ್ ತೊಗೊಂಡಿದ್ದೀವಿ, ನೋಡೋಣ ಹೆಂಗಿದೆ ಅಂತ. ನೈಸು. ಹೌದಾ? ಒಳಗಡೆ ಏನಿಲ್ಲ, ಇದು ಜಸ್ಟ್ ಟೋಸ್ಟ್ ಇದ್ದಂಗೆ. ಒಳಗಡೆ ಕಸ್ಟರ್ಡ್ ನೋಡಿ, ತಿನ್ಬೋದು, ಚೆನ್ನಾಗಿದೆ. ಅಲ್ವಾ? ವೇಫಲ್ಸ್. ಹಾಂ, ವೇಫಲ್ಸ್ ಕರೆಕ್ಟ್. ಸೆನ್ಸೋಜಿ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿ ಫುಡ್ ಸ್ಟ್ರೀಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ದೂರದಿಂದ ಟೋಕಿಯೋ ಸ್ಕೈ ಟ್ರೀನು ನೋಡಿದ್ವಿ. ಹತ್ರದಿಂದ ಇನ್ನೊಂದ್ಸಲಿ ಯಾವಾಗಾದ್ರೂ ನೋಡಕ್ ಹೋಗೋಣ ಅಂತ ಅನ್ಕೊಂಡು ಮನೆಗೆ ವಾಪಸ್ ಹೊರಟ್ವಿ. ಇಲ್ಲಿ ಎಸ್ಕಲೇಟರ್ನ ಹೇಗೆ ಯೂಸ್ ಮಾಡ್ತಾರೆ ಗೊತ್ತಾ? ಎಲ್ಲರೂ ಲೆಫ್ಟ್ ಸೈಡ್ ನಿಂತ್ಕೊಂಡು ರೈಟ್ ಸೈಡ್ ಜಾಗನ ಖಾಲಿ ಬಿಡ್ತಾರೆ. ಅರ್ಜೆಂಟ್ ಇರೋರು ಬೇಗ ಹತ್ಕೊಂಡು ಹೋಗ್ಲಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ನ ಫಾಲೋ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲೆಲ್ಲ ಮೆಟ್ರೋದಲ್ಲಿ ಕೂಡ ಅಷ್ಟೇ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಒಬ್ರಿಗೊಬ್ರು ಮಾತಾಡ್ಸ್ಕೊಳ್ಳಲ್ಲ, ಅಷ್ಟು ಸೈಲೆಂಟ್ ಆಗಿರ್ತಾರೆ ಗೊತ್ತಾ. ಒಂದೇ ನಿದ್ದೆ ಮಾಡ್ತಿರ್ತಾರೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ಅದು ಎರಡೇ ಕೆಲಸ ಇವ್ರು ಮಾಡೋದು. ಅಷ್ಟು ಸೈಲೆನ್ಸ್ನ ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಕುಕಿಂಗ್ ಸ್ಲಾಗ್ ವಿತ್ ಸಿಂಚನ. ಏನು ಕುಕ್ ಮಾಡ್ತಿದ್ಯಾ ಸಿಂಚು? ನಾನು ಏನು ಮಾಡ್ತಿದ್ದೀನಿ ಅದೇ ತಿನ್ನೋದು ನಾವಿಬ್ಬರೇ ಅಲ್ಲ, ಅದಕ್ಕೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಹೊರಗಡೆ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಬೇಡ, ಹೆಂಗೂ ಮಾಡಿ ಸಾಂಬಾರು ಉಳಿದಿದ್ದಲ್ಲ ಅದನ್ನೇ ತಿನ್ನೋಣ ಅಂತ. ಸೈಡಿಗೆ ಇರಲಿ ಅಂತ ಚಿಕನ್ ತಂದ್ಕೊಡು ಅಂದರೆ ನನ್ನ ಗಂಡ ತಂದ್ಕೊಡಲ್ಲ ಅಂದ. ಅದಕ್ಕೆ ಆಲೂಗಡ್ಡೆಯಲ್ಲಿ ಚಿಕನ್ ಗ್ರೇವಿ ಥರ ಮಾಡಿಸ್ತಾ ಇದ್ದೀನಿ. ನಂದೇ ಇನ್ವೆನ್ಷನ್ ಅಷ್ಟೇ. ಏನು ಮಾಡಾಕಿದ್ರು ತಿನ್ಬೇಕು. ಯಾಕೆ ಹೇಳು, ಯಾಕೆ ಹೆಂಗಿದೆ ಹೇಳೀಗ? ಅದೇನಕ್ಕೆ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತೀಯಾ? ಹೆಂಗ್ ಅನ್ಕೊಬೇಕಂದ್ರೆ ನನ್ನ ಜನ್ಮದಲ್ಲಿ ಅಡುಗೆ ಮಾಡಿಲ್ಲ ಅನ್ನೋತರ ಓವರ್ ಆಕ್ಟಿಂಗ್ ಅಂತಾರೆ ಇದನ್ನ. ಸೂಪರ್ ಆಗಿ ಚೆನ್ನಾಗಿದ್ಯಾ? ಓಕೆನಾ? ಚಿಕನ್ ತಿಂದಂಗಾಯ್ತಾ? ಚಿಕನ್ ತಿಂದಂಗಾಯ್ತು. ನೈಸ್. ಇದು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.